ಧರ್ಮಸಿಂಗ್ ಕಾಲದಲ್ಲಿ ನೋಡಿದ್ರಿ ನೀವು ಏನೇನಾಗಿತ್ತು ಅಂತ. ನಂತರ ನಾನು ಮುಖ್ಯಮಂತ್ರಿಯಾಗಿ ಆ ಸ್ಥಳ ಪರಿಶೀಲನೆ ಮಾಡಿ ತೆಗೆದುಕೊಂಡಂತ ನಿರ್ಧಾರ ಇವತ್ತು ಆ ಜೆ ಪಿ ನಗರ ಆ ಡಾಲರ್ಸ್ ಕಾರಣದಲ್ಲಿ ನಿಲ್ಲದಿಲ್ಲ, ಒಂದು ಶಾಶ್ವತವಾದಂತ ಕೆಲಸ ಮಾಡಿ ಅವತ್ತ ಭಾಗವನ್ನ ಆ ಕೆಲಸ ಸಂಪೂರ್ಣಗೊಂಡು ಮೇಲೆ ನೀವು ಬರ್ಲೇಬೇಕು ಅಂತೇಳಿ ಕರೆಸಿ ಹೆಲಿಕಾಪ್ಟರ್ ತರಿಸಿ ಪುಷ್ಪಾರ್ಚನೆ ಮಾಡ್ತಾರೆ. ಆ ಒಂದು ಕೆಲಸ ಶಾಶ್ವತ ಮಾಡ್ಕೊಟ್ಟಿದ್ದು ಇದು ಕುಮಾರಸ್ವಾಮಿ ಕೊಟ್ಟಂತ ಕೊಡುಗೆ. ಪುಣ್ಯಾತ್ಮ ಏನ್ ಗೊತ್ತಿದ್ದೀನಿ ನಾನು ಏನ್ ಕಾರ್ಯಕ್ರಮ ಕೊಟ್ಟಿದ್ದೀನಿ ಅಂತ. ಇದೇ ಈಗೇನೋ ಸುರಂಗ ಮಾರ್ಗ ಚರ್ಚೆ ಮಾಡ್ತಾವ್ರಲ್ಲ, ಈಗೇನೋ 15,000 ಕೋಟಿ ಮಾಡ್ತೀವಿ ಅಂತೇಳಿ ಏನೋ ಇಂಥದ್ದು ಕಾರಿಡಾರ್ ಮಾಡ್ತಾರೆ. ನಾನು ಆ 20 ತಿಂಗಳಲ್ಲಿ ಮೀನ್ ಸ್ಕ್ವೇರಿಂಗ್ ಹೆಬ್ಬಾಳ ಫ್ಲೈಓವರ್ ಅವರಿಗೆ 30 ಕೋಟಿ ವೆಚ್ಚ ಆಗುತ್ತೆ. ಟನಲ್ ರೋಡ್ಗೆ ಒಂದು ಕೊರಿಯನ್ ಕಂಪನಿಗೆ ಕೆಲಸ ಅಲಾಟ್ ಮಾಡತಕ್ಕಂಥ ನಿರ್ಧಾರಗಳಾಗಿ ಟೆಂಡರ್ ಪ್ರೊಸೆಸ್ ಸರ್ಕಾರ ಹೋಯ್ತು. ಆಮೇಲಿಂದ ಆ ಕೆಲಸ ಅಲ್ಲಿಗೆ ನಿಂತೋಯ್ತು. ಬಂದಂತವ್ರು ಯಾರು ಏನೋ ಮಾಡಲಿಲ್ಲ. ಮೀನ್ ಸ್ಕ್ವೇರ್ ಇಂದ ಅಪ್ ಟು ಹೆಬ್ಬಾಳದವರಿಗೆ ತೆಗೆದುಕೊಂಡಂತ ನಿರ್ಧಾರ. ಇನ್ನೊಂದು ಬ್ಲೂ ಪ್ರಿಂಟ್ ಮಾಡಿದ್ವು ನಮ್ಮ ರಾಜಕಾಲುವೆಗಳ ಮೇಲೆ ಎಲಿವೇಟೆಡ್ 146 ಕಿಲೋಮೀಟರ್ ಮಾಡಬೇಕು ಅಂತಕ್ಕಂಥ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡಿ ಅದಕ್ಕೂ ಚಾಲನೆ ಕೊಡಬೇಕು ಅಂತ ಹೊರಟಿತ್ತು. ಲೈಟ್ ವೆಹಿಕಲ್ಗಳು ಓಡಾಡ್ಲಿಕ್ಕೆ 146 ಕಿಲೋಮೀಟರ್ ಬಿಲ್ ಇದೆಲ್ಲ ಕಸದ ಬುಟ್ಟಿಗೆ